ಇವತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದ 224 ಕ್ಷೇತ್ರದಲ್ಲಿ ಮಹಾ ಅಭಿಯಾನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಒಂದು ಕ್ಷೇತ್ರದ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆ ಪುಣ್ಯ ಪುರುಷರಿರ್ತಕ್ಕಂಥ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು, ಕಡ್ಡಾಯವಾಗಿ ಒಂದೊಂದು ಬೂತ್ನಲ್ಲಿ ಹೋಗಿ ಬಂದಿರತಕ್ಕಂಥ ಅತಿಥಿಗಳಿದೆ ಅದು ಮನೆ ಮನೆಗೆ ಹೋಗಿ ಮತವನ್ನು ಕೇಳ್ತಕ್ಕಂಥ ಕಾರ್ಯಕ್ರಮವನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಬೇಕು ಅಂತಕ್ಕಂಥದ್ದು ಏನು ಪಕ್ಷದ ಆದೇಶ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಜಿಯವರು ಮಹಾಲಕ್ಷ್ಮಿ ಕ್ಷೇತ್ರದ ಋಷ್ವಾದಿ ನಗರಕ್ಕೆ ಬಂದು ಅಲ್ಲಿ ಆಂಜನೇಯ ದೇವಸ್ಥಾನದ ಸನ್ನಿಧಿಯಲ್ಲಿ ಪೂಜೆಯನ್ನ ಮಾಡಿ ಅಲ್ಲೇ ಒಂದು ಬೂತ್ನಲ್ಲಿ ಮನೆ ಮನೆಗೆ ಹೋಗಿ ಭೇಟಿಯನ್ನ ಮಾಡಿ ಅದೇ ವಾರ್ಡ್ನಲ್ಲಿರ್ತಕ್ಕಂಥ ಪರಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪ್ರತಿಮೆಗೆ ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡಿ ಇವತ್ತು ವಿಶೇಷವಾಗಿ ಅಂಗವಿಕಲಚೇತರು ಸುಮಾರು 250ಕ್ಕಿಂತ ಹೆಚ್ಚಿನ ಜನ ಇವತ್ತು ಸೇರಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ಕಾರ್ಯಕರ್ತರು ಹೆಚ್ಚಿನ ಉತ್ಸಾಹ ಬರ್ತಕ್ಕಂಥ ರೀತಿಯಲ್ಲಿ ಅಧ್ಯಕ್ಷ ಇವತ್ತು ಪ್ರತಿ ಮನೆಗೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅವ್ರು ಹೋದಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ಪ್ರತಿ ಮನೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡ್ತೇವೆ, ಹೋದ ಸರಿ ಏನು ಕೊಟ್ಟಿದೆ ಅದಕ್ಕಿಂತ ಹೆಚ್ಚಿನ ಬಲವನ್ನು ತೋರಿಸಿರ್ತಕ್ಕಂಥದ್ದು ಅವರ ಕಣ್ಣಾರೆ ಕಂಡಿದ್ದಾರೆ. ಇದು ಇಡೀ ರಾಜ್ಯದಾದ್ಯಂತ ಪ್ರತಿ ಕ್ಷೇತ್ರದಲ್ಲೂ ಇವತ್ತಿನ ಕಾರ್ಯಕ್ರಮ ಇದೆ. ಇದು ಅತ್ಯಂತ ಒಂದು ಯಶಸ್ವಿಯಾದ ಕಾರ್ಯಕ್ರಮ. ಇವತ್ತೇ ನಮ್ಮ ಅಧ್ಯಕ್ಷರು ಬಂದೋಗಿದ್ದಾರೆ ಕ್ಷೇತ್ರಕ್ಕೆ. ನನ್ನ ಕ್ಷೇತ್ರದ 270 ಬೂತ್ಗಳಲ್ಲೂ ನಮ್ಮ ಮುಖಂಡರುಗಳು ಈಗಾಗಲೇ 3 ಬಾರಿ 4 ಬಾರಿ ಮನೆಗೆ ಹೋಗಿದ್ದಾರೆ. ಆಮೇಲೆ ಸಾಕಷ್ಟು ನಾನು ಶಾಸಕನಾಗಿ ಸಚಿವನಾಗಿ ಆ ಕರೋನಾ ಸಂದರ್ಭದಲ್ಲಿ ಏನು ನನ್ನ ಜೊತೆ ನನ್ನ ಮುಖಂಡರುಗಳು ಸ್ಪಂದಿಸಿದ್ದಾರೆ, ಬಹುಶಃ ಅದು ಮನೆ ಮಾತಾಗಿದೆ. ಆಮೇಲೆ ಅಭಿವೃದ್ಧಿ ಕಾರ್ಯನೂ ಸಾಕಷ್ಟು ಆಗಿರೋದ್ರಿಂದ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳು, ಡಯಾಲಿಸಿಸ್ ಸೆಂಟರು, ನಮ್ಮ ಕ್ಲಿನಿಕ್ಗಳು, ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಪಾರ್ಕ್ಗಳಾಗಿರ್ತಕ್ಕಂಥದ್ದು, ಬ್ಯಾಡ್ಮಿಂಟನ್ ಕೋರ್ಟ್ಗಳು, ಕ್ರೀಡಾಂಗಣಗಳು ಆಗಿರ್ತವೆ, ರಾಣಿ ಅಬ್ಬಕ್ಕದೇವಿ ಕ್ರೀಡಾಂಗಣ, ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ, ಇವೆಲ್ಲ ಬಹುಶಃ ರಾಜ್ಯದ ಕ್ಷೇತ್ರದ ಜನತೆಗೆ ಪ್ರತಿಯೊಂದು ಅಂಶ ಗೊತ್ತಿರೋದ್ರಿಂದ ಈ ಬಾರಿ ನಮಗೆ ವಿಶ್ವಾಸ ಇದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅತ್ಯಂತ ಹೆಚ್ಚಿನ ಬಹುಮತವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರಾಜ್ಯದಲ್ಲಿ 140ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಈ ರಾಜ್ಯದ ಜನತೆಯ ಆಶೀರ್ವಾದದಿಂದ ಗೆದ್ದು ಬರುತ್ತೆ ಮತ್ತು ಏಕಾಂಗಿಯಾಗಿ ಸರ್ಕಾರವನ್ನು ಮಾಡ್ತೇವೆ. ಇವತ್ತು ಕೀರ್ತಿ ಉದಯ ಕನ್ನಡ ಚಾನಲ್ ಏನು ಪ್ರಾರಂಭ ಆಗಿದೆ, ಅದು ರಾಜ್ಯದಾದ್ಯಂತ ಹೆಚ್ಚಿನ ಸುದ್ದಿಗಳನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಮತ್ತು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತಕ್ಕಂಥದ್ದೇ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಕೀರ್ತಿ ಉದಯ ಚಾನೆಲ್ನ ಒಂದು ಹೊಸದಾಗಿ ಒಂದೊಂದು ಲಾಂಚ್ ಮಾಡಿರೋಂಥ ವಿಷಯ ತುಂಬಾ ಖುಷಿ ಆಯಿತು. ಯಾವಾಗಲೂ ಸತ್ಯಕ್ಕೆ ಒಂದು ಜಯ ಸಿಗುವಂಥ ಕೆಲಸವನ್ನ ಮಾಡಲಿ, ಪ್ರಾಮಾಣಿಕವಾಗಿ ಏನೆಲ್ಲ ಸಾಮಾಜಿಕವಾಗಿ ನಡೀತಾ ಇದೆ ಅದನ್ನು ಎತ್ತಿ ತೋರಿಸುವಂಥ ಕೆಲಸವನ್ನ ನಮ್ಮ ಕೀರ್ತಿ ಉದಯ ಚಾನೆಲ್ನಲ್ಲಿ ಖಂಡಿತವಾಗ್ಲೂ ಮಾಡ್ತಾರೆ. ಅಲ್ಲಿರುವಂಥ ಎಲ್ಲ ಸ್ಟಾಫ್ಗೂ ಸಹ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡ್ಲಿ, ಭಗವಂತ ಕೊಡ್ಲಿ ಅಂತ ಅಂದ್ಬಿಟ್ಟು ಆ ಚಾನೆಲ್ ಇನ್ನೂ ಹೆಚ್ಚು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೂತನವಾಗಿ ಯೂಟ್ಯೂಬ್ ಚಾನೆಲ್ ಕೀರ್ತಿ ಉದಯ ಉಗಮವಾಗಿದೆ, ಯಶಸ್ವಿ ಆಗಲಿ, ಜನರ ನಾಡಿ ಮಿಡಿತವನ್ನು ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೀರ್ತಿ ಉದಯ ಸಾಗಲಿ ಅಂತ ಹೇಳಿ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ.